ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ NTPC ಗ್ರಾಜುಯೇಟ್ ಲೆವೆಲ್ ಇರುವಂತಹ ಎಕ್ಸಾಮ್ಸ್ಗಳು ಈಗಾಗಲೇ ಸ್ಟಾರ್ಟ್ ಆಗಿವೆ. ಸೊ ಆ ಒಂದು ಶಿಫ್ಟ್ ದಲ್ಲಿ ಒನ್ ಸೆಕೆಂಡ್ NTPC 2025ರ ಒಂದು ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ಯಾವೆ. ಸೊ 5/6/2025ರಲ್ಲಿ ಶಿಫ್ಟ್ 1ರಲ್ಲಿ ಯಾವ ರೀತಿ ಇರುವಂತಹ ಪ್ರಶ್ನೆಗಳು ಬಂದಿವೆ GS ದಲ್ಲಿ, ಆಮೇಲೆ ಇನ್ನುಳಿದ ಸಬ್ಜೆಕ್ಟ್ಸ್ ಗಳಲ್ಲಿ ಅವುಗಳ ಬಗ್ಗೆ ಇರುವಂತದ್ದು ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ವಿಡಿಯೋವನ್ನ ಸಂಪೂರ್ಣವಾಗಿ ನೋಡ್ರಿ. ಆಮೇಲೆ ಮುಂದೆ ಇರುವಂತಹ NTPC ಗ್ರಾಜುಯೇಟ್ ಲೆವೆಲ್ ಆಗಿರಬಹುದು, ಅದ್ರ ಜೊತೆಗೆ PUC ಲೆವೆಲ್ ಆಗಿರಬಹುದು, ಆ ಒಂದು ಎಕ್ಸಾಮ್ಸ್ ಗಳಲ್ಲೂ ಕೂಡ ಇದೇ ರೀತಿ ಇರುವಂತಹ ಪ್ಯಾಟರ್ನ್ ಇರುವಂತದ್ದು ಫಾಲೋ ಅಪ್ ಆಗ್ತಾ ಹೋಗ್ತಾ ಇದೆ. ಸೊ ಇದು ಶಿಫ್ಟ್ 1 ಇದೆ 5ನೇ ತಾರೀಕಿನ. ಸೊ ಶಿಫ್ಟ್ 2, 3 ಆಮೇಲೆ ಇವತ್ತು 6ನೇ ತಾರೀಕಿದೆ. 6ನೇ ತಾರೀಕದನ್ನು ಕೂಡ ಶಿಫ್ಟ್ 1, 2, 3 ಅದನ್ನು ಕೂಡ ನಾನು ಡೈಲಿ ಹಾಕ್ತಾ ಹೋಗ್ತೇನೆ. ಅವು ಎಲ್ಲ ವಿಡಿಯೋಸ್ ಗಳನ್ನ ನೋಡ್ಕೊಳ್ರಿ. ಯೂಟ್ಯೂಬ್ ದಲ್ಲಿ ಇರ್ತಾವೆ, ಎಲ್ಲ ಫ್ರೀ ಇರ್ತಾವೆ. ಆ ಕ್ಲಾಸಸ್ ಗಳನ್ನ ನೋಡ್ತಾ ಹೋಗ್ರಿ ನೀವು ಒಂದೊಂದಾಗಿ. ಓಕೆ, ಸೊ ಅದಕ್ಕಿಂತ ಮುಂಚೆ NTPC 2024-25ರ ಎಕ್ಸಾಮ್ ಈಗ ನಡೀತಾ ಇದಾವೆ. ಆ ಒಂದು ಎಕ್ಸಾಮ್ಗೆ ನಿಮ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಕೋರ್ಸ್ ನಮ್ಮಲ್ಲಿ ಅವೈಲೇಬಲ್ ಐತಿ ಕನ್ನಡ ಭಾಷೆಯಲ್ಲಿ. ಸೊ ಆ ಕೋರ್ಸ್ ಅನ್ನು ತೆಗೆದುಕೊಂಡು ನೀವು ನಿಮ್ಮ ಪ್ರಿಪರೇಷನ್ ಅನ್ನ ಮಾಡಬಹುದಾಗಿದೆ. ಈಗ ಗ್ರಾಜುಯೇಟ್ ಲೆವೆಲ್ ಇರ್ತಕ್ಕಂಥ ಎಕ್ಸಾಮ್ಸ್ ಗಳು ನಡೀತಾ ಇದಾವೆ. ಇನ್ನು ಮುಂದೆ ಬರುವಂತಹ ಇನ್ನೂ 1 ಅಥವಾ 1.5 ತಿಂಗಳ ಆದ್ಮೇಲೆ ನಿಮ್ಮ PUC ಲೆವೆಲ್ ಇರ್ತಕ್ಕಂತಹ ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆಗ್ತವೆ. ಸೊ ಆ ಎಕ್ಸಾಮ್ಗೆ ನೀವು ತಯಾರನ್ನು ನಡೆಸಬೇಕು ಅಂತಂದ್ರೆ NTPCಯ ಈ ಒಂದು ಕೋರ್ಸ್ ಅನ್ನು ನೀವು ತೆಗೆದುಕೊಳ್ಳಬಹುದು. ಇದು ಓನ್ಲಿ ನಿಮಗೆ ಆಫರ್ ಫೀಸ್ ದಲ್ಲಿ 1299 ರೂಪಾಯಿಯಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತಾ ಇದಾವೆ. GK ಇರ್ತಾ ಇದೆ, ಮ್ಯಾಥ್ಸ್ ಇರ್ತಾ ಇದೆ, ಅಡ್ವಾನ್ಸ್ ಮ್ಯಾಥ್ಸ್ ಇರ್ತಾ ಇದೆ, ಆಮೇಲೆ ರೀಸನಿಂಗ್ ಇರ್ತಾ ಇದೆ. ಸೊ ಈ ಎಲ್ಲಾ ಕ್ಲಾಸಸ್ ಗಳು ನಿಮ್ಗೆ ರೆಕಾರ್ಡೆಡ್ ಕ್ಲಾಸಸ್ ಇರೋದರಿಂದ ನೀವು ಯಾವಾಗ ಬೇಕಾದವಾಗ ಕ್ಲಾಸಸ್ ಗಳನ್ನ ನೋಡಬಹುದು. ಎಷ್ಟು ಬೇಕಾದಷ್ಟು ಸಲ ರಿಪೀಟ್ ಮಾಡಬಹುದಾಗಿದೆ. ಆಮೇಲೆ ಇದಕ್ಕೆ ಟೈಮ್ ಬಾಂಡಿಂಗ್ ಇರಂಗಿಲ್ಲ, ಯಾವಾಗ ಬೇಕಾದವಾಗ ನೀವು ಕ್ಲಾಸಸ್ ನೋಡಬಹುದು. ಓಕೆ, ಅದ್ರ ಜೊತೆಗೆ ಎಲ್ಲಾ ಸಬ್ಜೆಕ್ಟ್ ಗಳ PDF ನೋಟ್ಸ್ ಇರ್ತಾ ಇದಾವು. ಮಾಕ್ ಟೆಸ್ಟ್ ಗಳನ್ನ ಕೊಡ್ತೀವಿ ನಾವು. ಇದರಲ್ಲಿ ನಿಮ್ಗೆ 9 ಮಾಕ್ ಟೆಸ್ಟ್ ಪ್ಲಸ್ 1 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೇರಿ ಟೋಟಲ್ ಆಗಿ 10 ಕ್ವಶನ್ ಪೇಪರ್ ಗಳು ನಿಮ್ಗೆ ಸಿಗ್ತಾ ಇದಾವೆ. ಮಾಕ್ ಟೆಸ್ಟ್ 9 ಸಿಗ್ತಾ ಇದಾವೆ, ಇದರಲ್ಲಿ ಫ್ರೀ ಸಿಗ್ತಾ ಇದೆ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಆಮೇಲೆ ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲ ಇರ್ತಕ್ಕಂತ ಈ ಒಂದು NTPC ಕೋರ್ಸ್ ದಲ್ಲಿ ಸಿಗ್ತಾ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ನೀವು ಈ ಕೋರ್ಸ್ ಅನ್ನ ತೆಗೆದುಕೊಳ್ಳಬೇಕಾಗಿತ್ತು ಅಂತಂದ್ರೆ ನೀವು ನಮಗೆ ಒಂದು ವಾಟ್ಸ್ಆಪ್ ನಂಬರ್ಗೆ, ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಮೆಸೇಜ್ ಅನ್ನ ಮಾಡ್ರಿ. ಏನಂತ ಹೇಳಿ ಮಾಡ್ಬೇಕು, NTPC ಕೋರ್ಸ್ ಅಂತ ಹೇಳಿ ನಮಗೆ ಒಂದು ಮೆಸೇಜ್ ಮಾಡ್ರಿ ಅಂತಂದ್ರೆ ನಾವು ನಿಮ್ಗೆ ಒಂದು ಏನ್ ಮಾಡ್ತೇವಿ, ಸ್ಕ್ಯಾನರ್ ಅನ್ನ ಕಳಿಸ್ತೇವಿ. ಆ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ನೀವು ಫೀಸ್ ಅನ್ನ ಪೇಡ್ ಮಾಡ್ರಿ 1299 ರೂಪಾಯಿ. ಇದಾದ್ಮೇಲೆ ನೀವು ಫೀಸ್ ಪೇಡ್ ಆದ್ಮೇಲೆ ಒಂದು ಸ್ಕ್ರೀನ್ ಶಾಟ್ ಕಳಿಸ್ರಿ ಫೀಸ್ ಪೇಡ್ ಆದದ್ದು. ಅದಾದ ನಂತರ ನಿಮ್ಗೆ ಎಲ್ಲಾ ಕ್ಲಾಸಸ್ಗೂ PDF ನೋಟ್ಸ್, ಮಾಕ್ ಟೆಸ್ಟ್ ಎಲ್ಲಾನು ಕೂಡ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ನಾವು ಕಳಿಸ್ತಾ ಇದ್ದೇವೆ. ಓಕೆನಾ? ಸೊ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಕೂಡ ನೀವು ಮಾಡಬಹುದು. ಸೊ ಈಗ ಇಲ್ಲಿ ಶಿಫ್ಟ್ 1ರಲ್ಲಿ NTPC ಗ್ರಾಜುಯೇಟ್ ಲೆವೆಲ್ 2025 ಇದರಲ್ಲಿ ಬಂದಿರುವಂತಹ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಅವುಗಳನ್ನ ನೋಡೋಣ. 1ನೇ ಪ್ರಶ್ನೆ ನೋಡಿ, WPL 2025 ವಿಜೇತರು ಯಾರು ಅಂತ ಹೇಳಿ ಕೇಳಿದ್ದಾರೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಂತ ಹೇಳಿ ಹೇಳ್ತೇವೆ ನಾವು ಇದನ್ನ, WPL. ಸೊ ಇದು ಗೆದ್ದಿರ್ತಕ್ಕಂತವ್ರು ಯಾರು ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಅವರು ಗೆದ್ದಾರೆ. ಸೊ ಇವರು 8 ರನ್ಗಳಿಂದ ಈ ಒಂದು ಮ್ಯಾಚ್ ನ ಗೆದ್ದಿದ್ದಾರೆ. ಸೊ ಯಾರನ್ನ ಸೋಲ್ಸಿದ್ದಾರೆ ಅಂತ ಹೇಳಿ ಕೇಳಿದ್ರೆ ದಿಲ್ಲಿ ಕ್ಯಾಪಿಟಲ್ಸ್ ಅವ್ರನ್ನ ಸೋಲ್ಸಿದ್ದಾರೆ. ಆಮೇಲೆ ಮುಂಬೈ ಏನ್ ಇಂಡಿಯನ್ಸ್ ಇದೆ ಟೀಮು, ಇದು 2ನೇ ಬಾರಿಗೆ ಈ ಒಂದು WPL ಇರ್ತಕ್ಕಂಥದ್ದು ಗೆದ್ದಿರುವಂತದ್ದು. ಈ ಎಲ್ಲ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಅದಾದ್ಮೇಲೆ 2025ರ ಫೈನಲ್ ಮ್ಯಾಚ್ ಇರ್ತಕ್ಕಂಥದ್ದು ಎಲ್ಲಿ ಆಡಲಾಯಿತು ಅಂತ ಏನು ಕೂಡ ಕೇಳಬಹುದು. ಅದು ಮುಂಬೈಯಲ್ಲಿ ಆಡಲಾಗಿತ್ತು. ಆಮೇಲೆ ಯಾವ ಸ್ಟೇಡಿಯಂ ಅಂತ ಹೇಳಿ ಕೇಳಿದ್ರೆ ಬ್ರೇಬೋರ್ನ್ ಸ್ಟೇಡಿಯಂದಲ್ಲಿ ಈ ಒಂದು ಫೈನಲ್ ಮ್ಯಾಚ್ ಅನ್ನ ಇಲ್ಲಿ ಆಡಲಾಗಿತ್ತು. ಅದು ಕೂಡ ನಿಮ್ಗೆ ನೆನಪಿರ್ಲಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಏನ್ ಕೇಳಿದ್ರು 1ನೇ ಶಿಫ್ಟ್ ದಲ್ಲಿ ಪ್ರಸ್ತುತ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಯಾರು ಅಂತ ಹೇಳಿ ಕೇಳಿದ್ರೆ 2025ರಲ್ಲಿ ಪ್ರಸ್ತುತ CAG ಯಾರಿದ್ದಾರೆ ಅಂತ ಹೇಳಿ ಕೇಳಿದ್ರೆ ಇದಕ್ಕೆ ಆನ್ಸರ್ K ಸಂಜಯ್ ಮೂರ್ತಿ ಇರ್ತಕ್ಕಂಥವ್ರು ಇದ್ದಾರೆ. ಇವರು ಎಷ್ಟನೇದವರು, 15ನೇಯ ಒಂದು CAG ಆಗ್ಯಾರೆ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಸ್ಟೇಟ್ ಡಸ್ ನಾಟ್ ಈಸ್ಟರ್
ಡಸ್ ದ ಈಸ್ಟರ್ನ್ ಕೋಸ್ಟ್ ಲೈನ್ ಕನೆಕ್ಟ್ ವಿತ್ ಅಂತಂದ್ರೆ ಈಗೇನು ನಮ್ಮ ಈಸ್ಟರ್ನ್ ಕೋಸ್ಟ್ ಲೈನ್ ಇದೆಯಲ್ಲ ಅದನ್ನ ಆ ಒಂದು ಈಸ್ಟರ್ನ್ ಕೋಸ್ಟ್ ಲೈನ್ ಗೆ ಇರುವಂತಹ ರಾಜ್ಯಗಳು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಲ್ಲ ರಾಜ್ಯಗಳನ್ನ ನಾನು ನಿಮ್ಗೆ ಕೊಟ್ಟೇನಿ. ಪಶ್ಚಿಮ ಬಂಗಾಳ ಇದೆ, ಒಡಿಶಾ ಇದೆ, ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು 4 ರಾಜ್ಯಗಳು ಈಸ್ಟರ್ನ್ ಕೋಸ್ಟ್ ಗೆ ಬರ್ತವೆ. ಓಕೆ, ಪೂರ್ವ ಕರಾವಳಿಯ ರಾಜ್ಯಗಳು ಇವು. ಸೊ ಇದರಲ್ಲಿ ಎರಡು ಬಹುಶಃ ಆಪ್ಷನ್ಸ್ ಎರಡೆರಡು ಜೋಡಿಯಲ್ಲಿ ಕೊಟ್ಟಿದ್ರು ಅನ್ಸುತ್ತೆ ಆನ್ಸರ್. ಇದರಲ್ಲಿ ಬಹುಶಃ ವೆಸ್ಟ್ ಬೆಂಗಾಲ್ ಮತ್ತು ಆಂಧ್ರ ಪ್ರದೇಶ್ ಇತ್ತು ಅನ್ಸುತ್ತೆ. ಇದು ಅದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಅದೇ ರೀತಿ ನೀವು ಅತಿ ಹೆಚ್ಚು ಕೋಸ್ಟ್ ಲೈನ್ ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದು ಗುಜರಾತ್ ರಾಜ್ಯ ಆಗಿರ್ತೈತಿ. ಆ ಒಂದು ರಾಜ್ಯ 1600 ಕಿಲೋಮೀಟರ್ 1600 ಕಿಲೋಮೀಟರ್ ವರೆಗೆ ಏನು ಅಂತಂದ್ರೆ ಕೋಸ್ಟ್ ಲೈನ್ ಇರ್ತಕ್ಕಂಥದ್ದು ಹೊಂದಿರುವಂತಹ ರಾಜ್ಯ. ಅತಿ ಹೆಚ್ಚು ಕೋಸ್ಟ್ ಲೈನ್ ಹೊಂದಿರುವಂತಹ ಕರಾವಳಿ ಪ್ರದೇಶವನ್ನ ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಏನು ಕೂಡ ಕೇಳಬಹುದು. ಅದು ಗುಜರಾತ್ ರಾಜ್ಯ ಇದೆ, ನೆನಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಇದು ಪೂರ್ವ ಕರಾವಳಿ ಆಯ್ತು. ಪಶ್ಚಿಮ ಕರಾವಳಿ ಒಳಗಿರುವಂತಹ ರಾಜ್ಯಗಳು ಯಾವುದು ಅವುಗಳನ್ನು ಕೂಡ ನೀವು ನೋಡ್ಕೋಬಹುದು. ಪಶ್ಚಿಮ ಕರಾವಳಿ ಒಳಗೆ ಯಾವ ಬರ್ತವೆ ಈ ರೀತಿ ನಾವು ಇಲ್ಲಿ ಮ್ಯಾಪ್ ಅನ್ನ ನೋಡಿದ್ವಿ ಅಂತಂದ್ರ ಈ ಸೈಡ್ ಬರುವಂತದ್ದು ಇದು ಪೂರ್ವ ಕರಾವಳಿ, ಇದು ಪೂರ್ವ ಕರಾವಳಿ, ಇದು ಇರ್ತಕ್ಕಂಥದ್ದು ಪಶ್ಚಿಮ ಕರಾವಳಿ. ಓಕೆ, ಪಶ್ಚಿಮ ಕರಾವಳಿ. ಈ ಸೈಡ್ ಬರುವಂತಹ ಎಲ್ಲ ರಾಜ್ಯಗಳನ್ನ ನೀವು ನಿಮ್ಗೆ ಏನು ಮಾಡ್ಬೇಕು ಗೊತ್ತಿರ್ಬೇಕು. ನೆಕ್ಸ್ಟ್, ಪೈಕಾ ಚಳವಳಿ ನಡೆದಿದ್ದು ಎಲ್ಲಿ ಅಂತ ಕೇಳಿದ್ರೆ ಈ ಪೈಕಾ ಚಳವಳಿ ಇರುವಂತದ್ದು ಒರಿಸ್ಸಾದಲ್ಲಿ ನಡೆದಿತ್ತು. ಆಮೇಲೆ ಎಷ್ಟರಲ್ಲಿ ನಡೆದಿತ್ತು? 1817ರಲ್ಲಿ ನಡೆದಿತ್ತು. ಈ ಪೈಕಾ ಚಳವಳಿಯ ನೇತೃತ್ವ ಯಾರು ವಹಿಸಿದ್ರು ಅಂತ ಕೇಳಿದ್ರೆ ಇದನ್ನ ವಹಿಸಿರ್ತಕ್ಕಂಥವ್ರು ಬಕ್ಷಿ ಜಗಬಂಧು ಅನ್ನುವಂಥವ್ರು ಈ ಒಂದು ಚಳುವಳಿಯ ಒಂದು ನೇತೃತ್ವವನ್ನ ವಹಿಸಿದ್ರು. ನೆಕ್ಸ್ಟ್ ಪ್ರಶ್ನೆ 5ನೇದ್ದು, ಪ್ರಸ್ತುತ ಯಾವ ದೇಶವು ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ BRI ದಿಂದ ಹೊರ ಹೋಗಲು ಇಚ್ಛಿಸಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿ ಆನ್ಸರ್ ಪನಾಮಾ ದೇಶ ಆಗಿದೆ. ಈ ದೇಶ ಹೊರ ಹೋಗ್ಲಿಕ್ಕೆ BRI ದಿಂದ ಹೊರ ಹೋಗ್ಲಿಕ್ಕೆ ಇಚ್ಛಿಸಿರುವಂತಹ ದೇಶ. ಸೊ ಇದು ಫೆಬ್ರವರಿ 2025ರಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಆಮೇಲೆ ಹೊಸದಾಗಿ ಸೇರಿಕೊಳ್ಳುವಂತಹ ದೇಶ ಯಾವುದು ಅಂತ ಕೇಳಿದ್ರೆ ಅದು ಕೊಲಂಬಿಯಾ. ಇದು ಸೇರ್ಕೊಳ್ಳಿಕ್ಕೆ ಬಯಸ್ತಾ ಇದೆ ಕೊಲಂಬಿಯಾ. ಓಕೆ, BRI ದಲ್ಲಿ ಸೇರ್ಕೊಳ್ಳಲಿಕ್ಕೆ ಬಯಸುವಂತಹ ದೇಶ ಯಾವುದು ಅಂತ ಕೇಳಿದ್ರೆ ಕೊಲಂಬಿಯಾ, ದಕ್ಷಿಣ ಅಮೆರಿಕಾದ ದೇಶ, ಒಂದು ರಾಜ್ಯ ಅಂತ ಹೇಳ್ಬಹುದು. ನೆಕ್ಸ್ಟ್, ಕಲ್ಕತ್ತಾದಲ್ಲಿ ವೇದಾಂತ್ ಕಾಲೇಜ್ ಅನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪಿಸಿದ್ದಾರೆ. ಇದು 1825ರಲ್ಲಿ ಸ್ಥಾಪನೆ ಮಾಡ್ತಾರೆ. 97ನೇ ತಿದ್ದುಪಡಿ ಪ್ರಕಾರ, ಸಂವಿಧಾನದ 97ನೇ ತಿದ್ದುಪಡಿ ಪ್ರಕಾರ ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ ಅನ್ನ ಸೇರಿಸಲಾಯಿತು, ಯಾವ ಅನುಚ್ಛೇದವನ್ನ ಸೇರಿಸಲಾಯಿತು ಅಂತ ಕೇಳಿದ್ದಾರೆ. ಸೊ 43B ಅನುಚ್ಛೇದವನ್ನ 97ನೇ ತಿದ್ದುಪಡಿ ಪ್ರಕಾರ ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಇದರ ಪ್ರಕಾರ ಭಾಗ 9B ಕೂಡ ಸಂವಿಧಾನದಲ್ಲಿ ಸೇರ್ಪಡೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಅಂತರ್ಜಾತೀಯ ವಿವಾಹವನ್ನು ಕಾನೂನುಬದ್ಧವಾಗಿ ಮಾಡಲು ಹೇಳಿರ್ತಕ್ಕಂಥವ್ರು ಯಾರು ಅಥವಾ ಮಾಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಇದಕ್ಕ 2 ಆನ್ಸರ್ಸ್ ಗಳು ಬರ್ತವೆ. ಒಂದು ರಮಾಬಾಯಿ ಇರಬಹುದು ಅಥವಾ ರಾಜಾರಾಮ್ ಮೋಹನ್ ರಾಯ್. ಆಪ್ಷನ್ಸ್ ದಲ್ಲಿ ಯಾವ್ದಿತ್ತು ಅದನ್ನ ನೀವು ಸರಿ ಮಾಡಿ ಬರ್ಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ಕೆಮಿಕಲ್ ರಿಯಾಕ್ಷನ್ ಯಾವುದು ಆಗಿದೆ ಅಂತ ಹೇಳಿ ಕೇಳಲಾಗಿದೆ. ಇವುಗಳಲ್ಲಿ ಕೆಮಿಕಲ್ ರಿಯಾಕ್ಷನ್ ನೋಡ್ರಿ, ಇಲ್ಲಿ ಹಾಲಿನಿಂದ ಮೊಸರು ಆಗುವುದು, ಕಬ್ಬಿಣದ ಮೇಲೆ ತುಕ್ಕು ಹಿಡಿಯುವುದು, ಮೇಣದ ಬತ್ತಿ ಸುಡುವುದು, ಆಮೇಲೆ ಕಟ್ಟಿಗೆ ಸುಡುವುದು. ಸೊ ಆಪ್ಷನ್ಸ್ ಅಲ್ಲಿ ಕಟ್ಟಿಗೆ ಸುಡುವುದು ಇತ್ತು. ಸೊ ಇದು ಒಂದು ಕೆಮಿಕಲ್ ರಿಯಾಕ್ಷನ್ ಇರ್ತಕ್ಕಂಥದ್ದು ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ಯಾವುದು CPU ಭಾಗವಾಗಿದೆ ಅಂತ ಕೇಳಿದ್ರೆ, ಕಂಪ್ಯೂಟರ್ದೊಳಗಿರುವಂತ ಏನ್ CPU ಇರ್ತೈತಿ ಅದರದ ಭಾಗವಾಗಿಲ್ಲ ಅಂತ ಕೇಳಿದ್ದಾರೆ. ಯಾವ್ದು ಆಗಿಲ್ಲ? ಇದರದ ಭಾಗ ಯಾವ್ಯಾವ್ದಾಗಿರ್ತಾವು? 3 ಆಗಿರ್ತಾವ ಭಾಗಗಳು. ALU ಒಂದಿರ್ತೈತಿ, CU ಒಂದಿರ್ತೈತಿ, ಆಮೇಲೆ ರಿಜಿಸ್ಟರ್. ಸೊ ಇವು 3 ಏನು ಅಂತಂದ್ರೆ CPU ದ ಭಾಗ ಆಗಿದ್ದು. ಆಪ್ಷನ್ಸ್ ದಲ್ಲಿ ನಿಮಗೆ ಪ್ರಶ್ನೆಯಲ್ಲಿ ಮೌಸ್ ಕೊಟ್ಟಿದ್ರು, ಇದು CPU ದ ಭಾಗ ಆಗಿಲ್ಲ. ಆ 3 ಭಾಗ ಆಗ್ಯಾವೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಯಾವ ನಗರವು 24 ಡಿಗ್ರಿ ಮೇಲೆ ಇದೆ ಅಂತ ಕೇಳ್ಯಾರೆ. 24 ಡಿಗ್ರಿಯ ಮೇಲೆ ಇದೆ. ಸೊ ಇಲ್ಲಿ ನೋಡ್ರಿ, ದಿಲ್ಲಿ, ಭೋಪಾಲ್, ಲಕ್ನೋ, ಜೈಪುರ್ ಕೇಳಿದ್ರು. ಸೊ ಇಲ್ಲಿ ದಿಲ್ಲಿ ಇರುವಂತದ್ದು 28.61 ಡಿಗ್ರಿ ನಾರ್ತ್, 23.22 ಡಿಗ್ರಿ ನಾರ್ತ್,
26.85 ಡಿಗ್ರಿ ನಾರ್ತ್, 27.01 ಡಿಗ್ರಿ ನಾರ್ತ್. ಸೊ ಡಿಗ್ರಿ ಮೇಲೆ ಇದೆ ಅಂತ ಕೇಳ್ಯಾರೆ. ಸೊ ಡಿಗ್ರಿಯ ಮೇಲೆ 24 ಡಿಗ್ರಿಯ ಮೇಲೆ ಇರ್ತಕ್ಕಂಥದ್ದು. ಇದಕ್ಕೆ ಸರಿ ಆನ್ಸರ್ 24 ಡಿಗ್ರಿ ಮೇಲೆ ಇದೆ. 24 ಡಿಗ್ರಿಯ ಮೇಲೆ ಬಹುಶಃ ಯಾವುದು ಇಲ್ಲ ಅಂತ ಹೇಳ್ಬೇಕು. ಪ್ರಶ್ನೆ ಏನಿರ್ಬೇಕು, ಯಾವುದು 24 ಡಿಗ್ರಿಯ ಮೇಲೆ ಇಲ್ಲ ಅಂತ ಇರ್ಬೇಕು, ಅದು ಪ್ರಶ್ನೆ. ಸೊ ಇದಕ್ಕೆ ಸರಿ ಆನ್ಸರ್ ಭೋಪಾಲ್ ಆಗುತ್ತೆ. 23.22 ಡಿಗ್ರಿ ಇದು ಇದೆ. ಓಕೆ, ಇದು ಏನಾಗ್ಬೇಕು, 24 ಡಿಗ್ರಿಯ ಮೇಲೆ ಆಗಿಲ್ಲ, ಯಾವ್ದು ಆಗಿಲ್ಲ. ನೆಕ್ಸ್ಟ್ ಪ್ರಶ್ನೆ, ಪ್ರಾಚೀನ ಕಾಲದಲ್ಲಿ ಭುಕ್ತಿ ಇದರ ಅರ್ಥ ಏನು ಅಂತ ಕೇಳಿದ್ರು. ಇದರ ಅರ್ಥ ಪ್ರಾಚೀನ ಕಾಲದಲ್ಲಿ ರಾಜ್ಯ ಆಗುತ್ತೆ ಅಥವಾ ಪ್ರಾಂತ್ಯ ಅಂತ ಕರೀತಾರೆ. ನೆಕ್ಸ್ಟ್ 13ನೇ ಪ್ರಶ್ನೆ, ದ ಪ್ರೈಮರಿ ಪರ್ಪಸ್ ಆಫ್ ವರ್ಚುವಲ್ ಮೆಮರಿ, ವರ್ಚುವಲ್ ಮೆಮರಿದ ಪ್ರಾಥಮಿಕವಾಗಿರುವಂತಹ ಉಪಯೋಗ ಏನು ಅಂತ ಕೇಳಿದ್ರು. ಸೊ ಇಲ್ಲಿ ರ್ಯಾಮ್ ಏನಿರ್ತೈತಿ ಕಂಪ್ಯೂಟರ್ದಲ್ಲಿ, ರ್ಯಾಮ್ ದ ಭೌತಿಕ ರೂಪದಲ್ಲಿ ಲಭ್ಯವಿರುವ ಮೆಮೊರಿಯನ್ನು ಅಧಿಕ ಮೆಮೊರಿಯಾಗಿ ಉಪಯೋಗಿಸಲು ಸಹಾಯಕ ಆಗಿರ್ತೈತಿ. ಇದು ಪ್ರೈಮರಿ ಏನು, ವರ್ಚುವಲ್ ಮೆಮೊರಿಯ ಪ್ರೈಮರಿ ಪರ್ಪಸ್ ಇರ್ತಕ್ಕಂಥದ್ದು ಆಗಿರ್ತದೆ, ಪ್ರಾಥಮಿಕ ಒಂದು ಉಪಯೋಗ. ಪ್ರಸ್ತುತ ಜಾರ್ಖಂಡದಲ್ಲಿ ಯಾವ ಪಾರ್ಟಿಯ ಸರ್ಕಾರ ಇದೆ ಅಂತ ಕೇಳಿದ್ದಾರೆ. ಸೊ JMM ಪಾರ್ಟಿಯ ಸರ್ಕಾರ ಇದೆ ಪ್ರಸ್ತುತ. 2024ರಲ್ಲಿ ಅಲ್ಲಿ ಇಲೆಕ್ಷನ್ಸ್ ಗಳಲ್ಲಿ ನಡೆದಿದ್ದು. ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟು ಅಂತ ಕೇಳಿದ್ದಾರೆ. ಅನ್ಎಂಪ್ಲಾಯ್ಮೆಂಟ್ ರೇಟ್, ಓಕೆ. ಸೊ ಇದು ಏಪ್ರಿಲ್ 2025 ಪ್ರಕಾರ ನೋಡಿದ್ರೆ 5.1% ಇದೆ. ಅಥವಾ ಒಂದು ಸರ್ವೆ ಕೂಡ ನಡೀತೈತಿ, ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ನಡೀತು 2023-24. ಅದರ ಪ್ರಕಾರ ಕೇಳಿದ್ರು ಅಂತಂದ್ರ ಅನ್ಎಂಪ್ಲಾಯ್ಮೆಂಟ್ ರೇಟ್ 3.2% ಇದೆ. ಸೊ ಯಾವ್ದು ಆಪ್ಷನ್ಸ್ ದಲ್ಲಿತ್ತು ಅದು ಸರಿ. ನವೆಂಬರ್ 2024ರಲ್ಲಿ ಡೇರಿ ಮಿಷನ್ ಪ್ರಕಾರ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಯಾವ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಸೊ 26 ನವೆಂಬರ್ದಂದು ಪ್ರತಿ ವರ್ಷ ನ್ಯಾಷನಲ್ ಮಿಲ್ಕ್ ಡೇ, ರಾಷ್ಟ್ರೀಯ ಹಾಲು ದಿನ ಅಂತ ಹೇಳಿ ಪ್ರತಿ ವರ್ಷ ಆಚರಣೆ ಮಾಡಲಾಗ್ತಾ ಇದೆ. ನೆಕ್ಸ್ಟ್, ಜೆಂಡರ್ ಇನ್ ಇಕ್ವಾಲಿಟಿ ಇಂಡೆಕ್ಸ್ 2025ರಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಹೇಳ್ತಾರೆ. ಸೊ ಜೆಂಡರ್ ಇನ್ ಇಕ್ವಾಲಿಟಿ ಇಂಡೆಕ್ಸ್ ದಲ್ಲಿ ಭಾರತದ ಸ್ಥಾನ 102ನೇ ಸ್ಥಾನ ಇದೆ. ಇದು 193 ದೇಶಗಳಲ್ಲಿ 102ನೇ ಸ್ಥಾನ ನಮ್ಮ ಭಾರತ ಇದೆ. ಅದೇ ರೀತಿ HDI ದಲ್ಲಿ ನಮ್ಮ ಭಾರತ ದೇಶದ ಸ್ಥಾನ ಈ 2025ರಲ್ಲಿ 130 ಇದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇದನ್ನ ನೆನಪಿಟ್ಕೋರಿ. HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳ್ತೇವೆ. 2025 130ನೇ ಸ್ಥಾನ ನಮ್ಮ ಭಾರತ ದೇಶ ಪಡ್ಕೊಂಡಿದೆ. ನೆಕ್ಸ್ಟ್, ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ CCPI 2025 ಎಷ್ಟು ದೇಶಗಳಿದಾವು ಅದರಲ್ಲಿ ಕೇಳಾರೆ. ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ದಲ್ಲಿ ಎಷ್ಟು ದೇಶಗಳು ಸೇರ್ಪಡೆಯಾಗಿವೆ. ಸೊ ಅದರಲ್ಲಿ 63 ದೇಶಗಳು ಅದರಲ್ಲಿ ಸೇರ್ಪಡೆಯಾಗಿವೆ. CCPI 2025ರಲ್ಲಿ ಭಾರತದ ಸ್ಥಾನ 10ನೇ ಸ್ಥಾನ ಇದೆ. ನೆಕ್ಸ್ಟ್, ಆರ್ಟಿಕಲ್ 32 ಬಗ್ಗೆನೂ ಕೂಡ ಒಂದು ಕೇಳಿದ್ರು. ಆರ್ಟಿಕಲ್ 32 ಇದು ಏನು ಹೇಳತೈತಿ, ನಮ್ಮ ಮೂಲಭೂತ ಹಕ್ಕುಗಳಿಗೆ ಏನಾದ್ರು ತೊಂದರೆಗಳು ಬಂದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಅಂತ ಹೇಳ್ತೈತಿ. ಅಲ್ಲಿ ಆಪ್ಷನ್ಸ್ ದಲ್ಲಿ ಏನಿತ್ತು ಅದನ್ನ ಬರಿಬೇಕಾಗತ್ತೆ. ಆಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದನ್ನ ನಮ್ಮ ಸಂವಿಧಾನದ ಆತ್ಮ ಅಂತ ಹೇಳಿ ಕೂಡ ಇದನ್ನ ಕರೆದಾರೆ, ಆರ್ಟಿಕಲ್ 32. ನೆಕ್ಸ್ಟ್ 20ನೇ ಪ್ರಶ್ನೆ, ಸಾಬರಮತಿ ನದಿಯ ಉಗಮ ಸ್ಥಾನ ಕೇಳಿದ್ರು. ಅರಾವಳಿ ಪರ್ವತದ ರಾಜಸ್ಥಾನದ ಉದಯಪುರ ಜಿಲ್ಲೆಯ ತೇಪುರ್ ಗ್ರಾಮದ ಸಮೀಪ ಸಾಬರಮತಿ ನದಿಯ ಉಗಮ ಆಗುತ್ತೆ. ಇಲ್ಲಿ ಪರ್ವತ ಕೇಳಿದ್ರೆ ಅರಾವಳಿ ಪರ್ವತದಲ್ಲಿ ಉಗಮ ಆಗ್ತತಿ. ರಾಜ್ಯ ಕೇಳಿದ್ರೆ ರಾಜಸ್ಥಾನ ಅಂತ ಹೇಳಬೇಕು, ಜಿಲ್ಲೆ ಕೇಳಿದ್ರೆ ಉದಯಪುರ ಹೇಳಬೇಕು, ಗ್ರಾಮ ಕೇಳಿದ್ರೆ ತೇಪುರ್ ಹೇಳಬೇಕು. ತೇಪುರ್ ಗ್ರಾಮದಲ್ಲಿ ಸಾಬರಮತಿ ನದಿಯ ಏನಾಗುತ್ತೆ, ಉಗಮ ಸ್ಥಾನ ಅಲ್ಲಿ ಆಗತ್ತೆ. ಓಕೆನಾ, ರೈಟ್. ಸೊ ಇವು ಇಷ್ಟು ಕೆಲವೊಂದಿಷ್ಟು ಕ್ವಶನ್ಸ್ ಗಳು ನನಗೆ ಸಿಕ್ಕಿದ್ದು ಶಿಫ್ಟ್ 1ರಲ್ಲಿ NTPC ಗ್ರಾಜುಯೇಟ್ ಲೆವೆಲ್ ಅದ್ದು. ಆಮೇಲೆ ಇದರಲ್ಲಿ ಯಾವ್ದಾದ್ರು ಕ್ವಶನ್ಸ್ ಗಳು ಬಿಟ್ಟು ಹೋಗಿದ್ರೆ ನೀವು ಈ ವಿಡಿಯೋದ ಕೆಳಗೆ ಕಮೆಂಟ್ ಅನ್ನ ಮಾಡ್ರಿ, ಕ್ವಶನ್ ಅನ್ನ ಹಾಕ್ರಿ, ಅದನ್ನು ಕೂಡ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ, ಅದರ ಆನ್ಸರ್ ಅನ್ನ ನಿಮಗೆ ಹೇಳ್ತೇವಿ. ಆಮೇಲೆ ಮ್ಯಾಥ್ಸ್ ಇರುವಂತದ್ದು ಎಲ್ಲ ಟಾಪಿಕ್ಸ್ ಗಳಿಂದ ಕ್ವಶನ್ಸ್ ಗಳು ಬರ್ತಾ ಇದಾವೆ. ರೀಸನಿಂಗ್ ದಲ್ಲಿಯೂ ಕೂಡ ಎಲ್ಲ ಟಾಪಿಕ್ಸ್ ಗಳಿಂದ ಬರ್ತಾ ಇದಾವೆ. ಈಗಾಗಲೇ ನಾವು ನಿಮ್ಗೆ ಒಂದು ಕೋರ್ಸ್ ಹೇಳಿದೆ ನಾನು NTPC ದಲ್ಲಿ. ಸೊ ಆ ಏನು ಕೋರ್ಸ್ ಇದೆ ಆ ಕೋರ್ಸ್ ಒಳಗೆ ನಾವು ಹೇಳುವಂತಹ ಎಲ್ಲ ಚಾಪ್ಟರ್ಸ್ ಗಳಿಂದನೂ ಕೂಡ
ಈ 1-2 ಕ್ವಶನ್ಸ್ಗಳು ಕಂಪಲ್ಸರಿ ಬಂದಿವೆ. ಸೊ ಆ ಚಾಪ್ಟರ್ಸ್ ಗಳನ್ನ ಒಳ್ಳೆ ರೀತಿಯಿಂದ ನೀವು ಮಾಡಿದ್ರೆ NTPC ಇರ್ತಕ್ಕಂಥದ್ದು ಕ್ಲಿಯರ್ ಆಗುತ್ತೆ. ಎಲ್ಲರೂ ಕೂಡ ಲೆಕ್ಕಗಳನ್ನ ಮಾಡ್ತೀರಿ, ಮ್ಯಾಥ್ಸ್ ಬಿಡಿಸ್ತೀರಿ, ಬಟ್ ಟೈಮ್ ಇರ್ತಕ್ಕಂಥದ್ದು ಎಲ್ಲರಿಗೂ ಸಾಕಾಗೋದಿಲ್ಲ. ಯಾರು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿರ್ತೀರಿ ಮನೆಯಲ್ಲಿ, ಅವ್ರಿಗೆ ಮಾತ್ರ ಈ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತೈತಿ. ಬರೇ ನನಗೆ ಬರ್ತೈತಿ ಎಲ್ಲಾ ಬಿಡ್ಸಾಕ್ ಅಂತ ಹೇಳಿ ಒಂದು ಲೆಕ್ಕ ತಗೊಂಡು 5 ನಿಮಿಷದವರೆಗೆ ಕುಂತ್ರಂದ್ರೆ ಎಕ್ಸಾಮ್ ಕ್ಲಿಯರ್ ಆಗಂಗಿಲ್ಲ. ಒಂದು ಪ್ರಶ್ನೆ 1 ನಿಮಿಷದಲ್ಲಿ ಮ್ಯಾಥ್ಸ್ ಬಿಡಿಸ್ಬೇಕಾಗತ್ತೆ. ಸೊ ಹಾಗಾಗಿ ನೀವು ಪ್ರಾಕ್ಟೀಸ್ ಎಷ್ಟು ಮಾಡಿರ್ತೀರಿ ಅದ್ರ ಮೇಲೆ ನಿಮ್ಮ ಸೆಲೆಕ್ಷನ್ ಇರುವಂತದ್ದು ಆಗುತ್ತೆ. ಓಕೆ, ಸೊ ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಶಿಫ್ಟ್ 2 ಶಿಫ್ಟ್ 3 5ನೇ ತಾರೀಕದ್ದು ಹಾಕ್ತೀನಿ. 6ನೇ ತಾರೀಕು ಇವತ್ತು 3 ಶಿಫ್ಟ್ಗಳು ಮುಗಿದಿವೆ. ಅದರದ್ದು ಕೂಡ ವಿಡಿಯೋಸ್ಗಳು ಇನ್ನು ಮುಂದೆ ಬರ್ತಾ ಹೋಗ್ತವೆ, ಬಹಳ ಫಾಸ್ಟ್ ಆಗಿ ಬರ್ತಾ ಹೋಗ್ತವೆ. ಚಾನೆಲ್ ಅನ್ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂತ ಅಭ್ಯರ್ಥಿಗಳಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ನಮ್ಮ ಬೆಲ್ ಐಕಾನ್ ಏನಿರ್ತೈತಿ ಬೆಲ್ ಐಕಾನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಧನ್ಯವಾದಗಳು. ಜೈ ಹಿಂದ್.